ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಎಸ್ಟಿ ಮೀಸಲಾತಿಗೆ ಅನ್ಯ ಜಾತಿಗಳ ಸೇರ್ಪಡೆ ವಿರೋಧಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದಿಂದ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಇತರೆ ಮುಂದುವರಿದ ಜಾತಿಗಳ ಸೇರ್ಪಡೆಯನ್ನ ವಿರೋಧಿಸಿ ನಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿ ತನಕ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ನಮ್ಮ ಮೀಸಲಾತಿ ನಮ್ಮ ಹಕ್ಕು, ಸರ್ಕಾರದ ನಡೆಯನ್ನ ಸಹಿಸಲ್ಲ, ನ್ಯಾಯಕ್ಕಾಗಿ ಹೋರಾಡುವುದು ನಾಯಕರ ರಕ್ತದಲ್ಲಿ ಇದೆ ಎಂಬ ಘೋಷ ವಾಕ್ಯಗಳು ಕೂಡ ಮೊಳಗಿದ್ದಾವೆ. ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ನರಸಿಂಹ ನಾಯ್ಕ ಅವರು ಮಾತನಾಡಿ, ಅನ್ಯ ವರ್ಗಗಳ ಸೇರ್ಪಡೆ ಮಾಡುವ ಸರ್ಕಾರದ ಹುನ್ನಾರಕ್ಕೆ ನಮ್ಮ ಧಿಕ್ಕಾರವಿದೆ. ಮೀಸಲಾತಿಯನ್ನ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಿವೃತ್ತ ಪ್ರಾಂಶುಪಾಲರು ಆದ ಬಿ ಬಸವರಾಜ್ ಅವರು ಮಾತನಾಡಿ, ಸಮುದಾಯಕ್ಕಾಗಿ ವಾಲ್ಮೀಕಿ ಪೀಠದ ಶ್ರೀಗಳು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಮೀಸಲಾತಿಯ ಅಡಿ ಗೆದ್ದು ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದ್ರೂ ಕೂಡ ಮೌನ ವಹಿಸಿರುವ ಶಾಸಕ ನಡೆ ಸರಿಯಲ್ಲ ಎಂದಿದ್ದಾರೆ. ಅಲ್ಲಿ ನಡೆದಿದ್ದ ಯುವಕರು ಅವರೆಲ್ಲ ನಾಲಾಯಕ ಶಾಸಕರಾಗಿದ್ದಾರೆಂದು ಸಮಾಜದ ಮೇಲೆ ಕಳಕಳಿ ಇದ್ದಲ್ಲಿ ರಾಜೀನಾಮೆ ಕೊಟ್ಟು ಪ್ರತಿಭಟನೆಗೆ ಬನ್ನಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿ ನರೇಂದ್ರ ಸಿಂಹ ಅವರು ಮಾತನಾಡಿ, ಮೀಸಲಾತಿ ವಿಚಾರಕ್ಕೆ ಬಂದ್ರೆ ಪಕ್ಷ ಭೇದವನ್ನ ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಗ್ರಾಮ ಮಟ್ಟದಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಯಾರಾದರೂ ಕಿತ್ಕೊಳ್ಳೋಕೆ ಬಂದ್ರೆ ಅದರ ವಿರುದ್ಧ ಇವತ್ತಲ್ಲ ಇನ್ನು ಮುಂದಿನ ದಿನಗಳ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ನಮ್ಮ ಸ್ವಾಮೀಜಿಯವರಿಗೆ ಅವರ ಕೈಗೆ ಬಲಪಡಿಸುವಂತ ಶಕ್ತಿ ನಮ್ಮಿಂದ ಆಗಬೇಕು. ನಮ್ಮದು ಕೂಡ ಪ್ರತಿ ಹಳ್ಳಿ ಗ್ರಾಮಗಳಿಂದ ತಾಲೂಕು ಮಟ್ಟಗಳಿಂದ ರಾಜ್ಯ ಮಟ್ಟದವರೆಗೆ ಹೋರಾಟ ನಡೆಯಬೇಕು. ಇದಕ್ಕೊಂದು ಇವತ್ತೇ ದೃಢ ನಿರ್ಧಾರವನ್ನು ಮಾಡಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಮಸ್ಕಾರ. ಯಾವುದೇ ರೀತಿಯ ಮೀಸಲಾತಿ ಸಿಕ್ಕಿಲ್ಲ, ಆದ್ರೆ ಈಗ ತಾವು ಚೀರ್ಕೊಂತ ಇದೀವಿ. ಮರದಲ್ಲಿ ಒಂದು ಬಳ್ಳಿ ಯಾವ ರೀತಿ ಚೀರ್ಕೊಂತ ಇದೆ ಆ ರೀತಿಯಾಗಿ ಚೀರ್ಕೊಂತ ಇದೀವಿ. ಆದ್ರೆ ಇಂಥ ಒಂದು ತೀರ್ಮಾನಗಳಲ್ಲಿ ಈ ಬಲಾಢ್ಯ ಸಮುದಾಯಗಳು ಬಂದು ನಮ್ಮ ಒಂದು ಸಮುದಾಯದಲ್ಲಿ ಸೇರ್ಕೊಂಡ್ರಿಗೆ ಮತ್ತೆ ನಾವು ಏನಾಗುತ್ತೀವಿ, ಇಲ್ಲಿ ತಾವೇನಾಗಿದ್ವಿ ಇಂದಿನ ಒಂದು ದಿನಮಾನಗಳಿಗೆ ನಾವು ಆದಿ ಕಾಲದಲ್ಲಿ ಏನಿದ್ವಲ್ಲ ನಾವು ಆ ಒಂದು ಆದಿ ಕಾಲದ ಮತ್ತೆ ಅಂತ್ಯಕಾಲಕ್ಕೆ ನಾವು ಹೋಗ್ತೀವಿ. ಆದ ಕಾರಣ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಇಂಥ ಒಂದು ಬಲಾಢ್ಯ ಸಮುದಾಯಗಳನ್ನು ಈ ಎಸ್ಟಿ ಸಮುದಾಯಕ್ಕೆ ಸೇರಿಸಬಾರದು. ಒಂದು ವೇಳೆ ಸೇರ್ಸಕ್ಕೆ ಪ್ರಯತ್ನ ಪಟ್ಟರಿಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ನನ್ನ ಸಂಸದರು ತಾಲೂಕು ದಂಡಾಧಿಕಾರಿ ಕಚೇರಿ ಸಲ್ಲಿಸುವವರಿಗೆ ವಿಷಯ ಪರಿಶಿಷ್ಟ ಪಂಗಡ ಎಷ್ಟು ಮುಂದುವರೆದ ಅನ್ಯ ಸಮುದಾಯವನ್ನು ಸೇರಿಸುವ ಬಗ್ಗೆ ಮೇಲಿನ ವಿಷಯದ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗಕ್ಕೆ ರಾಜ್ಯ ಸರ್ಕಾರವು ಸಾಕಷ್ಟು ಮುಂದುವರೆದ ಬಲಿಷ್ಠ ಸಮುದಾಯವನ್ನು ಸೇರಿಸುವ ಪ್ರಯತ್ನ ಮಾಡುತ್ತಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಾಕಷ್ಟು ಮುಂದುವರೆದ ಬಲಿಷ್ಠ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದರೆ ತೀವ್ರ ಹಿಂದುಳಿದ ನಾಯಕ ಬಡಪಟ್ಟ ಜನರಿಗೆ ತುಂಬಾ ಅನ್ಯಾಯವಾಗುತ್ತದೆ. ಆದ್ದರಿಂದ ಸರ್ಕಾರ ಇಂತಹ ಸಂವಿಧಾನ ವಿರೋಧಿ ನೀತಿಯನ್ನು ನಮ್ಮ ಸಮಾಜ ಖಂಡಿಸುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಅನುಭವವಾಗುವುದೆಂದು ಈ ಮೂಲಕ ತಿಳಿಪಡಿಸುತ್ತೇವೆ. ತಾವುಗಳು ಈ ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕೆಂದು ಇಡೀ ವಾಲ್ಮೀಕಿ ನಾಯಕ ಸಮುದಾಯದ ಮನೆಯನ್ನು ಮಾಡಿಕೊಳ್ತೇವೆ. ಜೈ ವಾಲ್ಮೀಕಿ ಅಂತಕ್ಕಂಥ ಅನುಮಾನ ನಮಗೆ ಬರ್ತಾ ಇದೆ. ನೀವು ಗಮನಿಸಬೇಕು, ಇವತ್ತಿನ ದಿನ ವಾಲ್ಮೀಕಿ ಸಮುದಾಯ ಯಾವತ್ತಿಗೂ ಎಲ್ಲಿ ಕೂಡ ಕಡಿಮೆ ಆಗಿಲ್ಲ. ಆ ಒಂದು ಸಮುದಾಯದ ಜನಸಂಖ್ಯೆ 55 ಲಕ್ಷ ಇರ್ತಕ್ಕಂಥ ಸಂಖ್ಯೆಯನ್ನ 35 ಲಕ್ಷ ಅಂತೇಳಿ ಹೇಳ್ತಾ ಇದ್ದೀರಿ ಅಲ್ವಾ? ಅದು ಯಾರಾಯ್ತು? 20 ಲಕ್ಷ ಹೆಂಗೆ ಕಡಿಮೆ ಆಯ್ತು? ನಮ್ಮ ಸಮುದಾಯದ ಬಲವನ್ನು ಕುಗ್ಗಿಸುವ ಒಂದು ಆಲೋಚನೆ ಮಾಡ್ತಾ ಇದ್ದೀರಾ ನೀವು? ದಯವಿಟ್ಟು ಇದನ್ನ ಮರ್ತ್ಬಿಡಿ. ನಾವು ಯಾವತ್ತೂ ಕೂಡ ಹೊರಗಡೆ ಬಂದಿವಿ ಅಂತಂದೇಳಿ ಹೇಳಿದ್ರೆ ಹಿಂದಡಿ ಹಿಡಿಯುವಂತ ಒಂದು ಅವಶ್ಯಕತೆನೇ ಇಲ್ಲ. ಮುಂದುಗ್ಗುತ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ. ಇದನ್ನ ಮರಿಬೇಡಿ. ದಿನ ನೀವಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸ್ವಾಮಿ ಅವರನ್ನ ಸೇರಿಸಿದಾಗ ರಾಜೀನಾಮೆ ಕೊಡೋದಲ್ಲಪ್ಪ. ಈಗ ನೀವು ರಾಜೀನಾಮೆ ಕೊಟ್ಟವರೇ ಬನ್ನಿ. ಶಾಸಕರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ, ಈ ಒಂದು ಸಮುದಾಯದ ಒಂದು ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ, ಈ ಸಮುದಾಯದಿಂದ ನೀವು ಆಯ್ಕೆ ಆಗಿದ್ದೇ ಆದರೆ ಮೊದಲು ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರಿ. ನಿಮ್ಮನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಸರ್ಕಾರಗಳ ಹಣೆಬರನು ಇಷ್ಟೇ. ರಮೇಶ್ ಜಾರಕಿಹೊಳಿ ಅವರನ್ನ ರಾಜೀನಾಮೆ ತಗೊಂಡ್ರು, ಮತ್ತೆ ಕೊಡ್ಲಿಲ್ಲ. ನಾಗೇಂದ್ರ ಅವರನ್ನ ರಾಜೀನಾಮೆ ತಗೊಂಡ್ರಿ, ಮತ್ತೆ ಕೊಡ್ಲಿಲ್ಲ. ಈಗ ರಾಜಣ್ಣ ಅವರನ್ನ ರಾಜೀನಾಮೆ ತಗೊಂಡ್ರಿ, ಮತ್ತೆ ಕೊಟ್ಟಿಲ್ಲ. ಇಷ್ಟೆಲ್ಲ ರಾಜೀನಾಮೆ ತಗೊಂಡ್ರು ಕೂಡ 15 ಜನ
ನೀವೇನ್ ಸ್ವಾಮಿ ಮಾಡ್ತಾ ಇದ್ದೀರಾ ಅಲ್ಲಿ? ನಿಮಗೆ ಸ್ವಾಭಿಮಾನ ಅಂತ ಇದ್ದಿದ್ದೆ ಆದ್ರೆ ಆ ರಾಜಣ್ಣ ರಾಜೀನಾಮೆ ಯಾವುದೇ ಕಾರಣ ಇಲ್ದಾನೆ ಸಾಧಾರಣ ಇಲ್ದಾನೆ ಅವರ ರಾಜೀನಾಮೆ ತಗೊಂಡ್ರಲ್ಲ, ಅವತ್ತೇ ನೀವು ಹೊರ ತರಬೇಕಾಗಿತ್ತು. ಇದೇ ವೇಳೆ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆನಂದ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಗೌರವ ಅಧ್ಯಕ್ಷ ಸಣ್ಣ ಯಲ್ಲಪ್ಪ, ಉಪಾಧ್ಯಕ್ಷ HV ಈರಣ್ಣ, ಮಾಜಿ ಅಧ್ಯಕ್ಷ ಹೊನ್ನಪ್ಪ, ಪ್ರಧಾನ ಕಾರ್ಯದರ್ಶಿ S ಗಾದಿಲಿಂಗಪ್ಪ ಸೇರಿ ಮತ್ತಿತರರು ಹಾಜರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, TV 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.